ಹಾಯ್ ಹಲೋ ಎವ್ರಿವನ್, ನೀವು ನೋಡ್ತಾ ಇರೋ ಶಂಕರ್ ಅಷ್ಟಲ್ ಯೂಟ್ಯೂಬ್ ಚಾನಲ್. ಒಂದು ರಿಕ್ವೆಸ್ಟ್ ಏನಂದರೆ, ನಿಮಗೇನೋ ಟೈಮ್ ಇಲ್ಲ ಅಂದರೆ ಈ ವಿಡಿಯೋ ಸೇವ್ ಮಾಡ್ಕೊಂಡು ಆಮೇಲೆ ಬಂದೆ ನೋಡಿ. ಸೊ ಈ ವಿಡಿಯೋ ಮಧ್ಯೆ ಸ್ಕಿಪ್ ಮಾಡಿದ್ರೆ ನಿಮಗೆ ಏನೂ ಯೂಸ್ ಇಲ್ಲ. ಅರ್ಧ ವಿಷಯ ತಿಳ್ಕೊಂಡು ಹೋದರೆ ಏನು ಎಕ್ಸಾಮಲ್ಲಿ ಹೆಲ್ಪ್ ಆಗೋಲ್ಲ. ವಿಡಿಯೋ ಕೊನೆ ತನಕ ನೋಡಿ, ಕಂಪ್ಲೀಟ್ ವಿಷಯ ತಿಳಿಸ್ಕೊಡ್ತೀನಿ, ಕಂಪ್ಲೀಟ್ ಟ್ರಿಕ್ಸ್ನ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇವತ್ತಿನ ವಿಷಯ ಬಂದು ಕೆಮಿಸ್ಟ್ರಿಯಲ್ಲಿ ಇಂಪಾರ್ಟೆಂಟ್ MCQನ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ನೀವೇನಾದ್ರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬ್ರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈಗ ಡೈರೆಕ್ಟಾಗಿ ಗೆಟ್ ಇನ್ ಟು ದ ವಿಡಿಯೋ. ಫಿಸಿಕ್ಸ್ ಕ್ವಶನ್ ಪೇಪರ್ ನೋಡಿದ್ಮೇಲೆ ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ಮುಖ್ಯ ಮಾಡೋದು ಕ್ವಶನ್ ಪೇಪರ್ ನೀವು ಸಾಲ್ವ್ ಮಾಡೋದು ಅಂತ. ಸೊ ನಾನು 99 ಸ್ಕೋರ್ ಮಾಡೋಕ್ಕೂ ಕೂಡ ಇದೇ ಕಾರಣ. ಮಾಡೋದು ಕ್ವಶನ್ ಪೇಪರ್ ನಾನು ಕರೆಕ್ಟಾಗಿ ಇನ್ಡೆಪ್ತ್ ತಿಳ್ಕೊಂಡು ಹೋಗಿದ್ದೆ. ಸೊ ಇವತ್ತು ಕೂಡ ನಾನು ಮೂರು ಮಾಡೋದು ಕ್ವಶನ್ ಪೇಪರ್ದು PYQನ ಇನ್ಡೆಪ್ತ್ ಕಾನ್ಸೆಪ್ಟನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ಮೊದಲನೇ ಕ್ವಶನ್ ಪೇಪರಿಗೆ ಹೋಗೋದಾದರೆ, ಸೊ ಮೊದಲನೇ ಕ್ವಶನ್ನು ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಂಬಿಡಿ. ಫುಲ್ ಎಕ್ಸ್ಪ್ಲನೇಷನ್ ಕೊಡೋದ್ರಿಂದ ವಿಡಿಯೋ ಲಾಂಗ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಂಬಿಡಿ. ದ ಮಾಸ್ ಪರ್ಸೆಂಟೇಜ್ ಆಫ್ ಗ್ಲೂಕೋಸ್ ಇನ್ ವಾಟರ್ ಈಸ್ 10% ಮೀನ್ಸ್. ಸೊ ಇದರಲ್ಲಿ ಎರಡು ಆಪ್ಷನ್ ಈಸಿ ತೆಗೆದುಹಾಕ್ಬೋದು ನೀವು. ಆಪ್ಷನ್ B ಆ್ಯಂಡ್ D. ಎಲ್ಲ 90 ml 90 ಅಂತ ಕೊಟ್ಟಿದ್ದಾರೆ. 90 ಬರೋದೇ ಅಲ್ಲ, ಅದು 100 ಬರುತ್ತೆ. ಸೊ ಆಪ್ಷನ್ A ಆ್ಯಂಡ್ C ಅಲ್ಲಿ ನೋಡಿದರೆ W/D ಮಾಸ್ ಪರ್ಸೆಂಟೇಜ್ ಕೊಟ್ಟಿರೋದ್ರಿಂದ ನಾವು ಗ್ರಾಮ್ ಲೆಕ್ಕದಲ್ಲಿ ತೊಗೋಬೇಕು. ಆದ್ದರಿಂದ ಆಪ್ಷನ್ A ಇಸ್ ರೈಟ್ ಆನ್ಸರ್. 10 ಗ್ರಾಮ್ ಆಫ್ ಗ್ಲೂಕೋಸ್ ಡಿಸಾಲ್ವ್ಡ್ ಇನ್ 100 ಗ್ರಾಮ್ ಆಫ್ ವಾಟರ್. ಸೊ ಎರಡನೇ ಕ್ವಶನ್ ಬಂದು, ವಿಚ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ ಈಸ್ ಲಿಕ್ವಿಡ್ ಅಟ್ ನಾರ್ಮಲ್ ಟೆಂಪ್ರೇಚರ್. ಸೊ ನಿಮಗೆ ಗೊತ್ತಿದೆ, ಓನ್ಲಿ ಒನ್ ಎಲಿಮೆಂಟ್ ಆರ್ ಮೆಟಲ್ ಆರ್ ಲಿಕ್ವಿಡ್ ಇನ್ ರೂಮ್ ಟೆಂಪ್ರೇಚರ್ ಈಸ್ ಮರ್ಕ್ಯೂರಿ. ಇನ್ನು ಮೂರನೇ ಕ್ವಶನ್ ಬಂದು, ರಿಯೇಜೆಂಟ್ ಯೂಸ್ಡ್ ಇನ್ ಸ್ಯಾಂಡ್ ಮೇಯರ್ ರಿಯಾಕ್ಷನ್. ಸೊ ಸ್ಯಾಂಡ್ ಮೇಯರ್ ರಿಯಾಕ್ಷನಲ್ಲಿ ಏನಾಗುತ್ತೆ ಅಂದರೆ ಕುಪ್ರಸ್ ಸಾಲ್ಟ್ನ ಬಳಸ್ತಾರೆ. ಸೊ ಅದು ಕಾಪರ್ ಕ್ಲೋರೈಡ್ ಆಗಿರ್ಬೋದು, ಕಾಪರ್ ಬ್ರೋಮಿಡ್ ಆಗಿರ್ಬೋದು. ಸೊ ಇಲ್ಲಿ ಕಾಪರ್ ಕ್ಲೋರೈಡ್ ಕೊಟ್ಟಿದ್ದಾರೆ. ಆಪ್ಷನ್ D ಇಸ್ ದ ರೈಟ್ ಆನ್ಸರ್. ಇನ್ನು ಬಂದು ನಾಲ್ಕನೇ ಕ್ವಶನ್ ಬಂದು, ದ ಮೇನ್ ನ್ಯಾಚುರಲ್ ಸೋರ್ಸ್ ಆಫ್ ಅಸಿಟಿಕ್ ಆ್ಯಸಿಡ್ ಈಸ್ ವಿನೇಗರ್ ಒಂದು ಡೈಲ್ಯೂಟ್ ಅಸಿಟಿಕ್ ಆ್ಯಸಿಡ್. ಇವು ಯಾವ A ಆಗಿರ್ಬೋದು, C ಆಗಿರ್ಬೋದು, D ಆಗಿರ್ಬೋದು, ಅವು ಅಸಿಟಿಕ್ ಆ್ಯಸಿಡಿಗೆ ಬರಲ್ಲ. ವಿನೇಗರ್ ಒಂದು ಡೈಲ್ಯೂಟ್ ಅಸಿಟಿಕ್ ಆ್ಯಸಿಡ್, ಅದರಿಂದ ಆಪ್ಷನ್ B ಇಸ್ ರೈಟ್ ಆನ್ಸರ್. ಇನ್ನು ಐದನೇ ಕ್ವಶನ್ ಬಂದು, ದ ರಿಯಾಕ್ಷನ್ ಆಫ್ ಅನಿಲಿನ್ ವಿಚ್ ಪ್ರೊಡ್ಯೂಸ್ ಜ್ವಿಟ್ಟರ್ ಅಯಾನ್ ಆ್ಯಸ್ ಇಸ್ ಮೇಜರ್ ಪ್ರಾಡಕ್ಟ್. ಸೊ ಅನಿಲಿನ್ ಕಾನ್ಸಂಟ್ರೇಷನ್ H2SO4 ಅದೇ ರಿಯಾಕ್ಷನ್ ಮಾಡಿ ಜ್ವಿಟ್ಟರ್ ಅಯಾನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ರಿಯಾಕ್ಷನ್ ಸಲ್ಫಿನೇಷನ್ ಅಂತ ಕರೀತಾರೆ. ಆಪ್ಷನ್ C ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ C ಆರನೇ ಕ್ವಶನ್ ಬಂದು, ದ ಮೆಥಡ್ ಯೂಸ್ಡ್ ಟು ಸಪ್ರೇಷನ್ ಆಫ್ ಐಸೋಮೆರಿಕ್ ಪ್ರಾಡಕ್ಟ್ಸ್ ಅಬ್ಟೈನ್ಡ್ ವೆನ್ ಫೆನಾಲ್ ರಿಯಾಕ್ಟ್ ವಿತ್ ಡೈಲ್ಯೂಟ್ HNO3 ಅಟ್ ಲೋ ಟೆಂಪ್ರೇಚರ್ ಈಸ್. ಸೊ ಆರ್ಗ್ಯಾನಿಕ್ ಕಾಂಪೌಂಡ್ನ ಸಪ್ರೇಟ್ ಮಾಡೋಕ್ಕೆ ಬಳಸುವಂಥ ರಿಯಾಕ್ಷನ್ನ ಸ್ಟೀಮ್ ಡಿಸ್ಟಿಲೇಷನ್ ಅಂತಾರೆ. ಸೊ ಆಪ್ಷನ್ A ಇಸ್ ದ ರೈಟ್ ಆನ್ಸರ್ ಇದಕ್ಕೆ. ಇನ್ನು ಬಂದು, ದ ಲಿಗ್ಯಾಂಡ್ ವಿಚ್ ಫಾರ್ಮ್ ಮೋರ್ ಸ್ಟೇಬಲ್ ಕಾನ್ಫಿಗರೇಷನ್ ಕಾಂಪ್ಲೆಕ್ಸ್ ಈಸ್. ಮೋರ್ ಸ್ಟೇಬಲ್ ಕಾನ್ಫಿಗರೇಷನ್ ಇರಬೇಕು ಕೋರ್ಡಿನೇಷನಲ್ಲಿ ಅಂದರೆ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇರಬೇಕು. ಸೊ ಕೊಟ್ಟಿರೋವಂಥದ್ದಲ್ಲಿ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇರೋದು CN-. ಸೊ CN- ಕೊಟ್ಟಿಲ್ಲ ಅಂದರೆ ಆಪ್ಷನ್ A ಈಸ್ ಅ ರೈಟ್ ಆನ್ಸರ್ ಆಗಿದ್ದು. ಬಟ್ ಮೋಸ್ಟ್ ಸ್ಟ್ರಾಂಗೆಸ್ಟ್ ಫೀಲ್ಡ್ ಲಿಗ್ಯಾಂಡ್ ಇರೋದು CN- ಅಲ್ಲಿ. ಸೊ ಅದರಿಂದ ಆಪ್ಷನ್ C ಈಸ್ ಅ ರೈಟ್ ಆನ್ಸರ್. ಇನ್ನು ಬಂದು ಎಂಟನೇ ಕ್ವಶನ್ನು, ವಿಚ್ ಆಫ್ ದ ಫಾಲೋಯಿಂಗ್ ಗ್ರೂಪ್ ವೆನ್ ಪ್ರೆಸೆಂಟ್ ಅಟ್ ಪ್ಯಾರಾ ಪೊಸಿಷನ್ ಇನ್ಕ್ರೀಸ್ ದ ಬೇಸಿಕ್ ಸ್ಟ್ರೆಂತ್ ಆಫ್ ದ ಅನಿಲಿನ್. ಸೊ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪು ಬೇಸಿಕ್ ಸ್ಟ್ರೆಂತ್ನ ಇನ್ಕ್ರೀಸ್ ಮಾಡಿದರೆ, ಎಲೆಕ್ಟ್ರಾನ್ ಅಬ್ಸರ್ವ್ ಮಾಡುವಂಥ ಗ್ರೂಪು ಅಸಿಟಿಕ್ ಸ್ಟ್ರೆಂತ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಇಲ್ಲಿ ಬೇಸಿಕ್ ಸ್ಟ್ರೆಂತ್ ಕೊಟ್ಟಿರೋದ್ರಿಂದ ನಾವು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ NH2ನ ನಾವು ಇಲ್ಲಿ ಟಿಕ್ ಮಾಡೋಕ್ಕಾಗುತ್ತೆ. ಆಪ್ಷನ್ C ಇಸ್ ದ ರೈಟ್ ಆನ್ಸರ್. ಸೊ ಒಂಬತ್ತನೇ ಕ್ವಶನ್ ಬಂದು, ಇನ್ ದ ಫಾಲೋಯಿಂಗ್ ಆ್ಯಸಿಡ್ ವಿಟಮಿನ್ ಈಸ್ ಅಸ್ಕೋರ್ಬಿಕ್ ಆ್ಯಸಿಡ್. ಇದು ವಿಟಮಿನ್ C ಆಗಿದೆ, ಆದ್ದರಿಂದ ಆಪ್ಷನ್ C ಈಸ್ ದ ರೈಟ್ ಆನ್ಸರ್. ಸೊ 10th ಬಂದು, ದ ಬೆಸ್ಟ್ ರಿಯಜೆಂಟ್ ಯೂಸ್ಫುಲ್ ಫಾರ್ ಸಪರೇಷನ್ ಆ್ಯಂಡ್ ಪ್ಯೂರಿಫಿಕೇಷನ್ ಆಫ್ ಆಲ್ಡಿಹೈಡ್ ಫ್ರಮ್ ಕೀಟೋನ್. ಇದು ಗೊತ್ತಿದೆ, ರಿಯಾಕ್ಷನ್ ಇದೆ ಇದು. ಆಪ್ಷನ್ B ಇಸ್ ರೈಟ್ ಆನ್ಸರ್, ಸೋಡಿಯಂ ಹೈಡ್ರೋಜನ್ ಸಲ್ಫೇಟ್. ಇನ್ನು 11th ಕ್ವಶನ್ ಬಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು. ಸ್ಟೇಟ್ಮೆಂಟ್ 1, ಇಫ್ ಆನ್ ಮಿಕ್ಸಿಂಗ್ ದ ಟು ಲಿಕ್ವಿಡ್ ದ ಸೊಲ್ಯೂಷನ್ ಬಿಕಮ್ ಹಾಟ್ ಇಟ್ ಇಂಪ್ಲೈಸ್ ದಟ್ ಇಟ್ ಶೋ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರೌಲೆಟ್ಸ್ ಲಾ. ಇದು ಸರಿಯಾಗಿದೆ. ಯಾವುದು ನಾವು ಸೊಲ್ಯೂಷನ್ನ ಎರಡು ಮಿಕ್ಸ್ ಮಾಡಿದಾಗ ಈಟ್ ಪ್ರೊಡ್ಯೂಸ್ ಆಗುತ್ತೆ, ಅದು ನೆಗೆಟಿವ್ ಡಿವಿಯೇಷನ್ ಆಗಿರುತ್ತೆ. ಸರಿಯಾದ ಸ್ಟೇಟ್ಮೆಂಟ್ ಹೊಂದಿದೆ. ಸ್ಟೇಟ್ಮೆಂಟ್ 2 ಬಂದು, ಸೊಲ್ಯೂಷನ್ ವಿಚ್ ಶೋ ನೆಗೆಟಿವ್ ಡಿವಿಯೇಷನ್ ಆರ್ ಆಕ್ಯುಪೈಡ್ ಬೈ ಡಿಕ್ರೀಸ್ ಇನ್ ವಾಲ್ಯೂಮ್. ಇದು ಕೂಡ ಕರೆಕ್ಟ್ ಇದೆ. ಸೊ ಬೋತ್ ಟೂ ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದ್ರಿಂದ ಆಪ್ಷನ್ A ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇನ್ನು ಮ್ಯಾಚ್ ದ ಫಾಲೋಯಿಂಗು. ಸೊ ಇದು NCERT ಬುಕ್ಕಲ್ಲಿದೆ. ಇದು NCERT ಬುಕ್ ಈ ಪಾಠದಲ್ಲಿ ಕೊನೆಯ ಪೇಜಲ್ಲಿದೆ. ಆ ಕೊನೆಯ ಪೇಜ್ ಫುಲ್ ನೀವು ಓದ್ಕೊಂಡು ಹೋಗಲೇಬೇಕು. ಅಲ್ಲಿ ಇದು ಕೂಡ CET ಕ್ವಶನ್ ಆಗಿದೆ. ಇದು CET ಪ್ರಿಪೇರ್ ಆದವ್ರಿಗೆ ಈಸಿಯಾಗಿ ಮಾಡ್ಬೋದು, ಬಟ್ ಬೋರ್ಡಿಗೆ ಪ್ರಿಪೇರ್ ಆದರೆ ಸ್ವಲ್ಪ ಹಾರ್ಡಾಗಿರುತ್ತೆ. ಈ ಲಾಸ್ಟ್ ಪೇಜ್ ಒಮ್ಮೆ ಓದಿರಿ. ಇದಕ್ಕೆ ಆಪ್ಷನ್ B ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಇನ್ನು 13ನೇ ಕ್ವಶನ್ ಬಂದು, ಕ್ಯೂಮಿನಿಂದು ಫೇಮಸ್ ರಿಯಾಕ್ಷನ್ನು. ಇದಕ್ಕೆ ಪ್ರಾಡಕ್ಟ್ ಬಂದು ಫೆನಾಲ್ ಅಸಿಟೋನ್, ನಿಮಗೆ ಗೊತ್ತಿದೆ. ಅಮಾಂಗ್ ದ ಫಾಲೋವಿಂಗ್ ದ ಸೆಲ್ಸ್ ಯೂಸ್ಡ್ ಇನ್ ಅಪೋಲೋ ಸ್ಪೇಸ್ ಪ್ರೋಗ್ರಾಮ್ ಆರ್ ಪ್ರೊವೈಡೆಡ್ ಎಲೆಕ್ಟ್ರಿಕ್ ಪವರ್ ಈಸ್ H2O2 ಫ್ಯೂಯಲ್ ಸೆಲ್ಲು.
ಸೊ ಆ ಸೆಲ್ಲಿಂದು ಆ್ಯನೋಡು ಕ್ಯಾಥೋಡಿಕ್ ರಿಯಾಕ್ಷನು, ಇನ್ನು ಉಳಿದಿರೋ 3 ಸೆಲ್ಲಿಂದು ಕ್ಯಾನೋಡಿಕ್ ಕ್ಯಾಥೋಡಿಕ್ ರಿಯಾಕ್ಷನ್ ನೋಡ್ಕೊಂಡು ಹೋಗಿರಿ, ಒಂದು ರಿಯಾಕ್ಷನ್ ಬಂದೇ ಬರುತ್ತೆ. ಸೊ 15ನೇ ಕ್ವಶನ್ ನಿಮಗೆ ಮೋಸ್ಟ್ಲಿ ಸ್ವಲ್ಪ ಹಾರ್ಡ್ ಇರುತ್ತೆ. ಇದನ್ನು ನಾವು ಫಾರ್ಮುಲಾ ಹಾಕ್ಕೊಂಡು ಮಾಡ್ಬೋದು, ತುಂಬ ಲಾಂಗ್ ಆಗುತ್ತೆ. ಸೊ ನಾನೊಂದು ಶಾರ್ಟ್ಕಟ್ ಹೇಳ್ಕೊಡ್ತೇನೆ, ಇದು ಕರೆಕ್ಟಾಗಿ ಕೇಳಿಸ್ಕೊಂಬಿಡಿ. ಸೊ ಏನಂದರೆ ಇದರಲ್ಲಿ ನೀವೇನಾದರೂ ಏದು ನೀವು ಆರ್ಡರ್ಗೆ ನೀಡಬೇಕು ಅದು ಅಂದರೆ ಬಿದು ಯಾವುದು 2 ಎಕ್ಸ್ಪೆರಿಮೆಂಟ್ ಸೇಮ್ ಇದೆ ಅಂತ ನೋಡಬೇಕು. ಇಲ್ಲಿ 2ನೇ ಎಕ್ಸ್ಪೆರಿಮೆಂಟು 4ನೇ ಎಕ್ಸ್ಪೆರಿಮೆಂಟು ಸೇಮ್ ಇದೆ. ಸೊ ಆದ್ದರಿಂದ ನೀವು 2 ಮತ್ತು 4ನೇ ಕನ್ಸಿಡರ್ ಮಾಡಬೇಕು. 2 ಮತ್ತು 4 ಕನ್ಸಿಡರ್ ಮಾಡಿದರೆ ಎಲ್ಲಿ ಏನಾಗ್ತಾಯಿದೆ ಅಂದರೆ 2ರಿಂದ 0.2 ಇಂದ 0.4 ಆಗ್ತದೆ, ಅಂದರೆ 2x ಜಾಸ್ತಿ ಆಗ್ತದೆ. ಅದೇ ರೀತಿ ರೇಟ್ ಆಫ್ ದ ರಿಯಾಕ್ಷನ್ ಬಂದರೆ ಇಲ್ಲಿ 7.2 × 10⁻² ಇಂದ 2.8 × 10⁻1 ಆಗ್ತದೆ. ಇಲ್ಲಿ 4x ಆಗ್ತಾಯಿದೆ. ಇಲ್ಲಿ 2x ಡಬಲ್ ಆಗ್ತಾಯಿದೆ 4x. ಸೊ ಆದ್ದರಿಂದ ಎದು ಆರ್ಡರ್ 2 ಆಗುತ್ತೆ. ಅದೇ ರೀತಿ ಬಿಗೆ ಬಂದರೆ ಬಿಗೆ ಎಯಲ್ಲಿ ಯಾವ 2 ಸೇಮ್ ಇದೆ ಅಂತ ತೊಗೋಬೇಕು. ಎಲ್ಲಿ 1ನೇದು ಸೇಮ್ ಇದೆ, 1ನೇದು ಸೇಮ್ ಇದೆ, ಹಾಗೆ 3ನೇದು ಸೇಮ್ ಇದೆ. ಸೊ 1ನೇದು 3ನೇ ಸೇಮ್ ಇರೋದ್ರೆ 1, 3 ಕನ್ಸಿಡರ್ ಮಾಡಬೇಕು. ಇಲ್ಲಿ ಏನಾಗಿದೆ ಬಿ ಅಂದರೆ 0.1 ಇಂದರೆ 0.4 ಆಗಿದೆ, ಅಂದರೆ 4x ಜಾಸ್ತಿ ಆಗಿದೆ. ಅದೇ ರೀತಿ ರೇಟ್ ಆಫ್ ರಿಯಾಕ್ಷನಲ್ಲಿ 6.0 ಇಂದ 2.4 ಆಗಿದೆ. ಇಲ್ಲೇನಾಗಿದೆ 4x ಜಾಸ್ತಿ ಆಗಿದೆ. 4x ಇಲ್ಲೂ ಇದೆ, 4x ಇಲ್ಲೂ ಇದೆ, ಹಂಗಂದರೆ ಫಸ್ಟ್ ಆರ್ಡರ್ ರಿಯಾಕ್ಷನ್ ಯಾವುದೇ ಡಬಲ್ ಆಗಿಲ್ಲ. ಸೊ ಆದ್ದರಿಂದ ಇಲ್ಲಿ ಎದು ಆರ್ಡರ್ ಬಂದು 2, ಬಿದ ಆರ್ಡರ್ ಬಂದು 1 ಇಲ್ಲಿ ಕೊಟ್ಟಿದ್ದೀನಿ ನಾನು. ಇದನ್ನು ಕರೆಕ್ಟಾಗಿ ನೋಡ್ಕೊಂಬಿಡಿ. ನಾನು ಎಕ್ಸ್ಪ್ಲನೇಷನ್ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಮ್ಮೆ ನೋಡಿ, ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಈ ಕ್ವಶನ್ಸ್ ಕೇಳೋ ಸಾಧ್ಯತೆ ಇದೆ, ಕರೆಕ್ಟಾಗಿ ಓದ್ಕೊಂಡು ಹೋಗಿರಿ. ಇನ್ನು ಇದು ಫಿಲ್ ಇನ್ ದ ಬ್ಲಾಕ್ಸ್ ಬಂದು ಈಸಿ ಇದ್ದಾವೆ, ನೋಡ್ಕೊಂಬಿಡಿ. ನೀವು 2-3 ಮಾರ್ಕ್ಸ್ ರೆಡಿ ಆಗೋರೆ ಈಸಿಯಾಗಿ ಕವರ್ ಮಾಡ್ಕೋಬೋದು. ಸೊ ಈಗ ಡೈರೆಕ್ಟಾಗಿ 2ನೇ ಕ್ವಶನ್ವರೆಗೆ ಹೋಗ್ಬರೋಣ. ಸೊ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಇದೇ ಥರ ಎಲ್ಲ ಸಬ್ಜೆಕ್ಟನ್ನು ಕವರ್ ಮಾಡಿಕೊಡ್ತೀನಿ. ಸೊ 2ನೇ ಕ್ವಶನ್ ಪೇಪರ್ ಬಂದು ಮೊದಲನೇ ಕ್ವಶನು, ದ ಮಿಕ್ಸ್ಚರ್ ವಿಲ್ ಶೋ ನೆಗೆಟಿವ್ ಡಿವಿಯೇಷನ್ ಫ್ರಮ್ ಬ್ರೌಡ್ಸ್ ಲಾ. ಯಾವುದೋ ವೀಕ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಇರುತ್ತೋ ಅದು ಪಾಸಿಟಿವ್ ಡಿವಿಯೇಷನ್ ತೋರಿಸುತ್ತೆ. ಯಾವುದೋ ಸ್ಟ್ರಾಂಗ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಇರುತ್ತೋ ಅದು ನೆಗೆಟಿವ್ ಡಿವಿಯೇಷನ್ ತೋರಿಸುತ್ತೆ. ಇಲ್ಲಿ ಪಾಸಿಟಿವ್ ಡಿವಿಯೇಷನ್ ಕೊಟ್ಟಿರೋದ್ರಿಂದ ಎಥನಾಲ್ ಅಸಿಟೋನ್ ಇಸ್ ಅ ಪಾಸಿಟಿವ್ ಡಿವಿಯೇಷನ್ ಬಿಕಾಸ್ ದೇ ಬೋತ್ ಆರ್ ವೀಕ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್. ಸೊ 2ನೇ ಕ್ವಶನ್ ಬಂದು, a cell that converts energy of combustion of fuel like hydrogen and methane directly into electrical energy. ಸೊ ಇಲ್ಲಿ ಕಂಬಷನಿಂದ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡುವಂಥದ್ದು ಫ್ಯೂಯಲ್ ಸೆಲ್ಲು. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಇನ್ ದ ಕಾಮನ್ ನೇಮ್ ಆಫ್ ಈಥೇನ್ ಡಯಾಕ್ ಆ್ಯಸಿಡ್ ಈಸ್ ಆಪ್ಷನ್ ಬಿ ಆಕ್ಸಾಲಿಕ್ ಆ್ಯಸಿಡ್. ಸೊ ಇದು ಈಸಿ ಇದೆ, ಮಾಡ್ಬೋದು. 4ನೇ ಕ್ವಶನ್ ಬಂದು, ಆಲ್ಡಿಹೈಡ್ ವಿಚ್ ಡು ನಾಟ್ ರೆಸ್ಪಾಂಡ್ ಟು ಫಿಲ್ಲಿಂಗ್ ಟೆಸ್ಟ್. ಸೊ ಎಲ್ಲ ಆಲ್ಡಿಹೈಡು ಫಿಲ್ಲಿಂಗ್ ಟೆಸ್ಟಿಗೆ ಹೋಗಲ್ಲ, ಬಟ್ ಅರೋಮೆಟಿಕ್ ಆಲ್ಡಿಹೈಡ್ಸ್ ಇದ್ದಾವಲ್ಲ ಅದು ಮಾತ್ರ ರೆಸ್ಪಾಂಡ್ ಮಾಡಲ್ಲ. ಸೊ ಈ ಉಳಿದಿರೋವೆಲ್ಲ ಫಿಲ್ಲಿಂಗ್ಸ್ ಟೆಸ್ಟಿಗೆ ಒಳಪಡ್ತವೆ. ಸೊ ಇಲ್ಲಿ ಅರೋಮೆಟಿಕ್ ಆಲ್ಡಿಹೈಡ್ ಬಂದು ಬೆಂಜೋ ಆಲ್ಡಿಹೈಡು. ಸೊ ಇಟ್ ಈಸ್ ನಾಟ್ ರೆಸ್ಪಾಂಡ್ ಫಾರ್ ಫಿಲ್ಲಿಂಗ್ ಟೆಸ್ಟ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಇನ್ನು 4ನೇ ಕ್ವಶನ್ ಬಂದು, ಪಿ ಕೆ ವ್ಯಾಲ್ಯೂ ಆಫ್ ಫೆನಾಲ್, ಓ ಕ್ರೆಸಾಲ್ ಆ್ಯಂಡ್ ಓ ನೈಟ್ರೋಫೆನಾಲ್ ಆರ್ 10.2 and 7.2 ರೆಸ್ಪೆಕ್ಟಿವ್ಲಿ. ಕರೆಂಟ್ ಆರ್ಡರ್ ಆಫ್ ಅಸಿಡಿಟಿ ಈಸ್. ಸೊ ನಿಮಗೆ ಗೊತ್ತಿದೆ ಪಿ ಕೆ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆ್ಯಸಿಡಿಟಿ. ಸೊ ಪಿ ಕೆ ವ್ಯಾಲ್ಯೂಲಿ ಕಡಿಮೆ ಇರೋದು ಓ ನೈಟ್ರೋಫಿನಾಲ್, ಅದು ಫಸ್ಟ್ ಬರುತ್ತೆ. ಸೊ ಇದಕ್ಕೆ ಅದ್ರ ಪ್ರಕಾರ ಹೋದರೆ ಡಿ ಈಸ್ ದ ರೈಟ್ ಆನ್ಸರ್ ಆಗುತ್ತೆ, ನೋಡ್ಕೊಂಬಿಡಿ. ಇನ್ನು 6th ಕ್ವಶನ್ ಬಂದು, ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ನೋಡ್ಕೊಂಬಿಡಿ. ಎ ಸ್ಟೂಡೆಂಟ್ ಟುಕ್ 2 glasses ಆಫ್ ಪ್ಯೂರ್ ವಾಟರ್ ಫ್ರಮ್ ಎ ವಾಟರ್ ಫಿಲ್ಟರ್. ಈ ಕೂಲ್ ಗ್ಲಾಸ್ ಎ ಇನ್ ಫ್ರಿಡ್ಜ್ ಆ್ಯಂಡ್ ವಾರ್ಮ್ ದ ಅದರ್ ಗ್ಲಾಸ್ ಬಿ on a stove and comparing the solubility of oxygen in H2O in glass A and glass B is state that ಗ್ಲಾಸ್ ಎ ಕಂಟೈನ್ಸ್. ಸೊ ನಿಮಗೆ ಗೊತ್ತಿರ್ಬೋದು ಫೇಮಸ್ ಲಾ, ಹೆನ್ರಿಸ್ ಲಾ ಇದೆಯಲ್ಲ, ಅದು ಸ್ಟೆಬಿಲಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಟೆಂಪ್ರೇಚರ್. ಸೊ ಇಲ್ಲಿ ಗ್ಲಾಸ್ ಎ ಟೆಂಪ್ರೇಚರ್ ಕಡಿಮೆ ಇರೋದ್ರಿಂದ ಅದು ಮೋರ್ ಆಕ್ಸಿಜನ್ನ ಡಿಸಾಲ್ವ್ ಮಾಡ್ಕೊತ ಶಕ್ತಿ ಇರುತ್ತೆ. ಸೊ ಅದ್ರ ಪ್ರಕಾರ ಹೋದರೆ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಇನ್ನು 7th ಕ್ವಶನ್ ಈಸಿಯೆಟ್ ಕ್ವಶನ್ ಇದೆ. ದ ರೇಟ್ ಈಸ್. ಸೊ ರೇಟ್ ಯಾವತ್ತು ಕೆಗೆ ಈಕ್ವಲ್ ಇರೋದ್ರಿಂದ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಬಂದು ಮ್ಯಾಚ್ ಮಾಡುವಂಥದ್ದು. ಇದಕ್ಕೆ ಮೊದಲನೇದು ಬಿ ಬರುತ್ತೆ, ನ್ಯೂಕ್ಲಿಯೋಟೈಡು. 2ನೇದು ಬಂದು ಸಿ, ಮೊನೋಸ್ಯಾಕರೈಡ್ಸ್. 3ನೇದು ಬಂದು ಎ, ಅಮೈನೋ ಆ್ಯಸಿಡ್ಸ್. ಇವೆಲ್ಲ ಈಸಿ ಇದ್ದಾವೆ, ನೀವು ಬಯಾಲಜಿಯಲ್ಲಿ ಕರೆಕ್ಟಾಗಿ ಪ್ರಿಪೇರ್ ಆಗಿದ್ರೆ ಈಸಿಯಾಗಿ ಚಾಪ್ಟರ್ ಸ್ಕಿಪ್ಪೇ ಮಾಡ್ಬೋದು ನೀವು ಆಲ್ಮೋಸ್ಟು. ಇನ್ನು ಬಂದು 9th ಕ್ವಶನ್, ಇದು ನಿಮ್ಮ ಲ್ಯಾಬ್ ಎಕ್ಸಾಮಲ್ಲಿ ಈ ಕ್ವಶನ್ ಇದು ಬಂದಿರುತ್ತೆ, ಇಲ್ಲಿ ಕೂಡ ಕೇಳಿರುವಂಥದ್ದು. ವೆನ್ ಹ್ಯಾನ್ ಆಲ್ಕಿನ್ ರಿಯಾಕ್ಟ್ ವಿತ್ ಕಾಂಪೋನೆಂಟ್ ಎಕ್ಸ್ in a CCl4, reddish brown color of component X disappears to held
ವಿಸಿನಲ್ ಡಯೋಡ್ ಕಾಂಪೌಂಡ್ ಎಕ್ಸ್ ಈಸಿಲಿ ಬ್ರೋಮಿನ್. ಇದು ಬ್ರೋಮಿನೇ ರೆಡ್ಡಿಶ್ ಬ್ರೌನ್ ಕಲರ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಇಲ್ಲಿ 2 ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು. ಫಸ್ಟ್ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಪೊಟ್ಯಾಷಿಯಂ ಪರ್ಮನೆಂಟ್ ಈಸ್ ಅ ಪವರ್ಫುಲ್ ಆಕ್ಸೈಡ್. KMnO4 ಆಕ್ಸೈಡ್ I-2 I-3 ಇನ್ ಅಸಿಡಿಕ್ ಸೊಲ್ಯೂಷನ್. ಇದು ತಪ್ಪಿದೆ. ಅಸಿಡಿಕ್ ಸೊಲ್ಯೂಷನಲ್ಲೇ ಇದು I2 ಆಗುತ್ತೆ. ಬಟ್ IO3 ಎಲ್ಲ ಆಗುತ್ತೆ ಅಂದರೆ ನ್ಯೂಟ್ರಲ್ ಮೀಡಿಯಮ್ದಲ್ಲಿ ಆಗುತ್ತೆ. ಸೊ ಡಿ ಸರಿಯಾದ ಉತ್ತರ. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, 2ನೇ ಸ್ಟೇಟ್ಮೆಂಟ್ ತಪ್ಪಿದೆ. ಇನ್ನು ನೆಕ್ಸ್ಟ್ ಬಂದು ಕನ್ಸಿಡರ್ ದ ಗಿವನ್ ರಿಯಾಕ್ಷನ್. ದ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇಫ್ ದ ಮಾಲಿಕ್ಯೂಲ್ ಫಾರ್ಮುಲಾ ಆಫ್ ಅಮೈನ್ CH5N ದ ಮಾಲಿಕ್ಯೂಲ್ ಫಾರ್ಮುಲಾ ಆಫ್ ಅಮೈಡ್. ಸೊ ನಿಮಗೆ ಗೊತ್ತಿದೆ ಅಮೈನಿಗೂ ಅಮೈಡ್ಗೂ ಏನು ಡಿಫ್ರೆನ್ಸ್ ಅಂದರೆ ಅಮೈಡಲ್ಲಿ 1 ಕಾರ್ಬನ್ ಎಕ್ಸ್ಟ್ರಾ ಇರುತ್ತೆ. ಸೊ ಅದ್ರ ಪ್ರಕಾರ ಹೋದರೆ ಇಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 1 ಕಾರ್ಬನ್ ಎಕ್ಸ್ಟ್ರಾ ಇದೆ, ಬಟ್ ಬಿ ಬರಲ್ಲ. ಯಾಕಂದರೆ ಇಲ್ಲಿ ಹೈಡ್ರೋಜನ್ ಕೂಡ ಜಾಸ್ತಿ ಇರುತ್ತೆ ಅದರಲ್ಲಿ. ನೆಕ್ಸ್ಟ್ ಬಂದು ಇವೆರಡು ಏನು ಅಂತ ಕೇಳಿರೋವಂಥದ್ದು. ಇವೆರಡು ಒಂದು ಇನ್ನರ್ ಆರ್ಬಿಟಲ್ ಆ್ಯಂಡ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸಿವ್ ರೆಸ್ಪೆಕ್ಟಿವ್ಲಿ. ಸೊ ಇದು ಅವರು 3 ಮಾರ್ಕ್ಸಿಗೆ ಕೇಳ್ತಾರೆ. ಇದನ್ನು ಸಪ್ರೇಟಾಗಿ ನೀವು ಥಿಯರಿಂದ ಇದನ್ನು ಮಾಡಿ ಅಂತ. ಬಟ್ ಅದರಲ್ಲಿ ಇದನ್ನು ನೀವು ಕೊನೆಗೆ ಬರೀಬೇಕಾಗುತ್ತೆ. ಇವು ಯಾವ ಆರ್ಬಿಟಲ್, ಔಟರ್ ಆರ್ಬಿಟಲ್, ಇನ್ನರ್ ಆರ್ಬಿಟಲ್ ಅಂತ. ಸೊ ಅಲ್ಲಿ ನೀವು ಪ್ರಿಪೇರ್ ಆಗಿದ್ರೆ ಈ ಕ್ವಶನ್ ಈಸಿಯಾಗಿ ನೀವು ಅಟೆಂಡ್ ಮಾಡ್ತೀರಾ. 13ನೇ ಕ್ವಶನ್ ಬಂದು ಟ್ರೈಯಡೋಮೀಥೇನ್ ಯಾಸ್ ಯೂಸ್ಡ್ ಅರ್ಲಿಯರ್ ಆ್ಯಸ್ ಅನ್ಸ್ಟೆಟಿಕ್ ಪ್ರಾಪರ್ಟಿ ಆರ್ ಡ್ಯೂ ಟು. ಇದು ಬಂದು ಆಪ್ಷನ್ ಬಿ ಲಿಬರೇಷನ್ ಆಫ್ ಹೈಡ್ರೋಜನ್ ಲಿಬರೇಟ್ ಮಾಡುತ್ತೆ ಅದು. ಇನ್ನು ಬಂದು 14ನೇ ಕ್ವಶನು ಈಸಿಯೆಸ್ಟ್ ಕ್ವಶನ್ ಇದೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ X ಇನ್ +3 ಆಕ್ಸಿಡೇಷನ್ ಸ್ಟೇಟ್ ಆರ್ಗನ್ 3D5 ವಾಟ್ ಈಸ್ ದ ಅಟೋಮಿಕ್ ನಂಬರ್. ಸೊ ಈ ಕ್ವಶನ್ ನಿಮಗೆ ಆರ್ಗಾನಿದ್ದು ಅಟೋಮಿಕ್ ನಂಬರ್ ಗೊತ್ತಿದ್ರೆ ಈಸಿಯಾಗಿ ಮಾಡ್ಬೋದು. ಆರ್ಗಾನಿಂದ ಅಟೋಮಿಕ್ ನಂಬರ್ ಬಂದು 18 +5 +3 ಅಷ್ಟನ್ನು ಆ್ಯಡ್ ಮಾಡಿ 26 ಇಸ್ ದ ಅಟೋಮಿಕ್ ನಂಬರ್ ಆಫ್ ದಟ್ ಎಲಿಮೆಂಟ್. ಸೊ 15ನೇ ಕ್ವಶನ್ ಬಂದು ಈಸಿಯೆಸ್ಟ್ ಕ್ವಶನ್ ಇದೆ ಇದು. ಸೊ ಇದಕ್ಕೆ ಆನ್ಸರ್ ಬಂದು ಬಿ ಆಗಿರುತ್ತೆ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಂದು ಈಸಿ ಇದ್ದಾವೆ, ನೋಡ್ಕೊಂಬಿಡಿ. ಎಲ್ಲ ಕ್ವಶನ್ ಆನ್ಸರ್ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಮೂರನೇ ಕ್ವಶನ್ ಪೇಪರ್ ಹೋಗೋಣ. ಮೂರನೇ ಮಾಡೋದು ಕ್ವಶನ್ ಪೇಪರ್ ಬಂದು ಮೊದಲನೇ ಕ್ವಶನ್ನು. ದ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಶೋ ಬೈ ದ ಎಲಿಮೆಂಟ್ ವಿತ್ ಅಟೋಮಿಕ್ ನಂಬರ್ 21. ಸೊ ಅಟೋಮಿಕ್ ನಂಬರ್ 21 ಒಂದು ಸಿಲಿಕಾನಿಂದು. ಸಿಲಿಕಾನ್ ಮ್ಯಾಕ್ಸಿಮಮ್ ಬಂದರೆ +3 ಆಗುತ್ತೆ. ಯಾಕಂದರೆ 18 ಆದರೆ ಆರ್ಗನ್ ಇರೋದ್ರಿಂದ ನೋಬಲ್ ಗ್ಲಾಸು. ಸೊ ಅದಕ್ಕಿಂತ ಹಿಂದೆ ಹೋಗೋಕ್ಕಾಗಲ್ಲ. ಸೊ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ 21 ಈಸ್ +3. ಆಪ್ಷನ್ ಈಸ್ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಹೋಮೋಲೆಪ್ಟಿಕ್ ಅಂದರೆ ಒಂದೇ ಒಂದು ಲಿಗ್ಯಾಂಡ್ ಇರುವಂಥದ್ದು. ಸೊ ಇಲ್ಲಿ A, B ಆ್ಯಂಡ್ C ಯಲ್ಲಿ ಮೋರ್ ದೆನ್ 1 ಲಿಗ್ಯಾಂಡ್ ಇದೆ. ಬಟ್ D ಯಲ್ಲಿ ಒಂದೇ ಒಂದು ಲಿಗ್ಯಾಂಡ್ ಇರೋದ್ರಿಂದ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಮೂರನೇ ಕ್ವಶನ್ ಬಂದು ದ ಕರೆಕ್ಟ್ ನೇಮ್ ಆಫ್ ದ ರಿಯಾಕ್ಷನ್ ಈಸ್. ಸೊ ಇದು ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ ಆಗಿದೆ. ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ ನಿಮ್ಮದು ಸಿಲೆಬಸ್ಸಲ್ಲಿರೋದು ಫಿಂಕರ್ಸ್ಟೈನ್ ರಿಯಾಕ್ಷನ್ನು. ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ನಾಲ್ಕನೇ ಕ್ವಶನ್ ಬಂದು ದ ಕೆಮಿಕಲ್ ಫಾರ್ಮುಲಾ ಆಫ್ ಇನ್ಸ್ಬರ್ಗ್ ರಿಯೇಜೆಂಟ್ ಈಸ್. ಇದು ನಿಮ್ಗೆ ಗೊತ್ತಿದೆ ಇದು. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಸೊ ಡಿ ಬಂದು ಡಾಕ್ಟರ್ ಅಡ್ವೈಸ್ ಎ 50 years ಓಲ್ಡ್ ಬೈ ಎನಫ್ ಎಕ್ಸ್ಪೋರ್ ಟು ಸನ್ಲೈಟ್. ಇದು ಸನ್ಲೈಟ್ ಅಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಚಿಕ್ಕ ವಯಸ್ಸಿಂದ ನಿಮಗೆ ಗೊತ್ತಿರುತ್ತೆ ಸನ್ನಿಂದ ಸಿಗುವಂಥದ್ದು ವಿಟಮಿನ್ ಡಿ. ಸೊ ಮುಂದೆ ಓದೋದೇ ಬೇಡ ನೀವು. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಇನ್ನು ಬಂದು ಸಿಕ್ಸ್ತ್ ಕ್ವಶನ್ ಬಂದು ಸಾಲಿಸೈಡ್ ಕ್ಯಾನ್ ಬಿ ಪ್ರಿಪೇರ್ಡ್ ಫ್ರಮ್ ವಿಚ್ ಆಫ್ ದ ಫಾಲೋಯಿಂಗ್ ರಿಯೇಜೆಂಟ್. ಸೊ ಸಾಲಿಸೈಡ್ ಪ್ರಿಪೇರ್ ಮಾಡೋದು ರೇಮರ್-ಟೇಮರ್ ರಿಯಾಕ್ಷನಿಂದ. ರೇಮರ್-ಟೇಮರ್ ರಿಯಾಕ್ಷನಿಂದ ಯಾವ್ಯಾವ ರಿಯೇಜೆಂಟ್ ಬೇಕಾಗುತ್ತೆ ಅಂತ ನಿಮಗೆ ಗೊತ್ತಿದ್ರೆ ಈ ಕ್ವಶನ್ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಇದಕ್ಕೆ ಫಿನಾಲ್ ಬೇಕು, ಕ್ಲೋರೋಫಿನ್ ಬೇಕು, ಹಾಗೆ ಅಕ್ವೇಸ್ NaOH ಬೇಕು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬಂದು ಇದು ಸ್ವಲ್ಪ ನೀವು ಕಾನ್ಸೆಪ್ಟ್ ಕ್ಲಾರಿಟಿ ಇದ್ದರೆ ಈ ಕ್ವಶನ್ ಮಾಡ್ಬೋದು. ದ ಮೇಜರ್ ಪ್ರಾಡಕ್ಟ್ ಫಾರ್ಮ್ಡ್ ಬೈ ದ ರಿಯಾಕ್ಷನ್ ಇಸ್. ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, ಆಲ್ಕೋಹಾಲಿಕ್ KOH ಕೊಟ್ಟಿದ್ದಾರೆ. ಸೊ ಆಲ್ಕೋಹಾಲಿಕ್ KOH ಕೊಟ್ಟರೆ ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತೆ. ಅದ್ರ ಪ್ರಕಾರವಾದ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್, 2-ಬ್ಯೂಟೀನ್. ನೆಕ್ಸ್ಟ್ ಕ್ವಶನ್ ಬಂದು ಆಪ್ಷನ್ 8ನೇ ಕ್ವಶನ್ನು. ಇದರಲ್ಲಿ 2 ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ನೋಡ್ಕೊಂಬೇಡಿ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಬಂದು ದ ಫಾರ್ಮುಲಾ ಇದು ಕರೆಕ್ಟ್ ರೇಟ್ ಆಫ್ ದ ರಿಯಾಕ್ಷನ್ ಬಂದು ಆಪ್ಷನ್ ಎ. ನೆಕ್ಸ್ಟು ಮ್ಯಾಚ್ ಮಾಡೋವಂಥದ್ದು. ಇದ್ರದ್ದು ಯೂನಿಟ್ ಕೊಟ್ಟಿದ್ದಾರಂಥದ್ದು. ಮೊದಲನೇದು ಬಂದು ಸಿ, ಎರಡನೇದು ಬಂದು ಡಿ, ಮೂರನೇದು ಬಂದು ಎ, ನಾಲ್ಕನೇದು ಬಂದು ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬಂದು ಹೈಡ್ರೇಷನ್ ಆಫ್ ಅಸಿಟೈನ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಂಡ್ HgSO4 ಗಿವ್ಸ್ ಅಸಿಟಾಲ್ಡಿಹೈಡ್ ಇದು. ಸೊ ಇದು ರಿಯಾಕ್ಷನ್ ಇದೆ, ನೋಡ್ಕೊಂಬಿಡಿ, ಇಂಪಾರ್ಟೆಂಟ್ ಆಗುತ್ತೆ.
12th ಬಂದು ಕಾನ್ಸೆಪ್ಟ್ ಬೈ ಕ್ವಶನ್ನು ನೋಡ್ಕೊಂಬಿಡಿ ಹೇಳ್ತಾನೆ. 10 ml ಆಫ್ ಲಿಕ್ವಿಡ್ ಎ ಆ್ಯಂಡ್ 20 ml ಆಫ್ ಲಿಕ್ವಿಡ್ ಬಿ ಆರ್ ಮಿಕ್ಸ್ಡ್ at 25°C ದಟ್ ದ ವಾಲ್ಯೂಮ್ ಆಫ್ ಸೊಲ್ಯೂಷನ್ ವಾಸ್ ಮೆಜರ್ಡ್ ಟು 30.1. ದೆನ್ ಸೊ ಟೋಟಲ್ ಎ ಆ್ಯಂಡ್ ಬಿ ಆ್ಯಡ್ ಮಾಡಿದ್ರೆ 30 ಬರುತ್ತೆ. ಬಟ್ 30.1 ಇರೋದ್ರಿಂದ ಎಚ್ ಮಿಕ್ಸ್ ಇಸ್ ಲೆಸ್ ದೆನ್ 0 ಆ್ಯಂಡ್ ಸೊಲ್ಯೂಷನ್ ನೆಗೆಟಿವ್ ಡಿವಿಷನ್ ಬಟ್ ಫ್ರಮ್ ರವರ್ಡ್ಸ್ ಲಾ. ಸೊ ಇಲ್ಲಿ ವಾಲ್ಯೂಮ್ ಕಡಿಮೆ ಆಗಿರುತ್ತಿರೋದ್ರಿಂದ ನೆಗೆಟಿವ್ ಡಿವಿಷನ್ ಬರುತ್ತೆ, ಜಾಸ್ತಿ ಆದರೆ ಪಾಸಿಟಿವ್ ಡಿವಿಷನ್ ಬರುತ್ತೆ. ದಟ್ಸ್ ಇಟ್. ಸೊ 13th ಬಂದು ಅರೇಂಜ್ ಮಾಡುವಂಥದ್ದು ಕ್ರಿಸ್ಟಲ್ ಫೀಲ್ಡ್ ಅಂಥದ್ದು. ಸೊ ಇದರಲ್ಲಿ ಒಂದಂದು ನೆನ್ಪಿಟ್ಕೊಂಬಿಡಿ, CN ಹೈಯೆಸ್ಟ್ ಕ್ರಿಸ್ಟಲ್ ಫೀಲ್ಡ್ ಇರುತ್ತೆ, ಅದು ಸ್ಟ್ರಾಂಗೆಸ್ಟ್ ಲಿಗ್ಯಾಂಡು. ಅದು ಬಿಟ್ಟರೆ ವಾಟರು, ಅದ್ರ ಬಿಟ್ಟರೆ NaCl4, ಅದು ಬಿಟ್ಟರೆ F6 ಬರುತ್ತೆ. ಅದ್ರ ಪ್ರಕಾರವಾದ D ಇಸ್ ರೈಟ್ ಆನ್ಸರ್. ಸೊ ಇದು ಬಂದು ಈಸಿಯೆಸ್ಟ್ ಕ್ವಶನ್ ಇದೆ. ಇದು ಫಾರ್ಮುಲಾ ಗೊತ್ತಿದ್ರೆ ಈಸಿಯಾಗಿ ಮಾಡ್ಬೋದು. ಮೋಲಾರ್ ಫ್ರಾಕ್ಷನ್ ಕೊಟ್ಟಿರುವಂಥದ್ದು 0.5ನ ಎ ಜಾಗದಲ್ಲಿ ಹಾಕಿ ಇದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ Na=NaB ಬರುತ್ತೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಸೊ 15th ಬಂದು ಸೇಮ್ ಅದೇ ಮೇಲೆ ಒಂದು ಫಸ್ಟ್ ಕ್ವಶನ್ ಪೇಪರಲ್ಲಿ ಇತ್ತಲ್ಲ, ದ ರಿಯೇಜೆಂಟ್ ವಿಚ್ ಡೋ ನಾಟ್ ರಿಯಾಕ್ಟ್ ವಿತ್ ಬೋತ್ ಅಸಿಟೋನ್ ಬೆಂಜಾಲ್ಡಿಹೈಡ್. ಅಸಿಟೋನು ಬೆಂಜಾಲ್ಡಿಹೈಡ್ ಎರಡು ಅರೋಮ್ಯಾಟಿಕ್ ಆಲ್ಡಿಹೈಡ್ ಆಗಿರೋದ್ರಿಂದ ಇದು ಫೆಲಿಕ್ ಸೊಲ್ಯೂಷನ್ಗೆ ಅಂಡರ್ಗೋ ಹೋಗಲ್ಲ. ಸೊ ಆದ್ದರಿಂದ ಸಿ ಇಸ್ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ಬಂದು ಇದು ಫಿಲ್ಡ್ ಇನ್ ದ ಬ್ಯಾಂಕ್ಸ್ ಕ್ವಶನ್ನು, ಇವೆಲ್ಲ ಈಸಿ ಇದೆ ನೋಡ್ಕೊಂಬಿಡಿ. ಸೊ ಇವತ್ತಿನ ವೀಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.